ಹಲೋ ಎವ್ರಿವಾನ್, ನಿಮ್ಮೆಲ್ಲರಿಗೂ ನನ್ನ ಚಾನಲ್ನಲ್ಲಿ ವೆಲ್ಕಮ್. ಇವತ್ತಿನ ರೀಡಿಂಗಲ್ಲಿ ನಿಮ್ಮ ಪರ್ಸನ್ ಅಥವಾ ನೀವು ಇವಾಗ ಯೋಚನೆ ಮಾಡ್ತಿರೋಂಥ ವ್ಯಕ್ತಿ ನಿಮ್ಮಿಂದ ದೂರ ಆದಮೇಲೆ ಅವ್ರ ಲೈಫಲ್ಲಿ ಹೇಗಿದೆ, ಅವ್ರ ಜೀವನ ಹೇಗಿದೆ ಅನ್ನೋದನ್ನು ಈ ಒಂದು ರೀಡಿಂಗ್ ಮುಖಾಂತರ ತಿಳ್ಕೊಳ್ಳೋಣ. ಇದೊಂದು ಜಸ್ಟ್ ಜನರಲ್ ರೀಡಿಂಗ್. ನಿಮಗೆ ರೆಸೊನೇಟ್ ಆದರೆ ಮಾತ್ರ ಈ ಒಂದು ರೀಡಿಂಗ್ನ ವಾಚ್ ಮಾಡಲಿಕ್ಕೆ ಕಂಟಿನ್ಯೂ ಮಾಡ್ಬೋದು. ಹಾಗೆಯೇ ಯಾರಿಗೆ ಪರ್ಸ್ನಲಾಗಿ ಕನ್ಸಲ್ಟೇಷನ್ಸ್ ತೊಗೊಬೇಕಂತ ಇದ್ದೀರಾ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ನನ್ನ ಕಾಂಟ್ಯಾಕ್ಟ್ ಡೀಟೇಲ್ಸ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಓಕೆ, ಹಾಗೆ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಹಾಗೆಯೇ ಈ ಒಂದು ರೀಡಿಂಗ್ ನಿಮಗೆ ರೆಸೊನೇಟ್ ಆದರೆ ಗ್ರ್ಯಾಟಿಟ್ಯೂಡ್ ಮುಖಾಂತರ ಆಗಿರ್ಬೋದು, ರೆಸೊನೇಟ್ ಆಗಿದೆ ಅಂತ ಹೇಳಿ ಕಮೆಂಟ್ ಮೂಲಕ ತಿಳಿಸಿ. ಅದರ್ವೈಸ್ ನಿಮ್ಮ ಪರ್ಸ್ನಲ್ ಥಿಂಗ್ಸ್ ಆ್ಯಂಡ್ ನಿಮ್ಮ ಲೈಫಲ್ಲಿ ನಡೀತಿರೋದನ್ನೆಲ್ಲ ಕಮೆಂಟಲ್ಲಿ ಶೇರ್ ಮಾಡಬೇಕಂತ ಇಲ್ಲ. ಓಕೆ, ಸೊ ಕಮೆಂಟ್ ಮಾಡುವಾಗ ಕೇರ್ಫುಲ್ ಆಗಿರಿ. ಆ್ಯಂಡ್ ಇವತ್ತಿನ ರೀಡಿಂಗ್ ಸ್ಟಾರ್ಟ್ ಮಾಡೋಣ. ರೀಡಿಂಗ್ ಸ್ಟಾರ್ಟ್ ಮಾಡಲಿಕ್ಕೂ ಮುಂಚೆನೇ ನೀವು ಯಾರ ಬಗ್ಗೆ ಈ ಒಂದು ರೀಡಿಂಗ್ನ ನೋಡ್ತಾ ಇದ್ದೀರಲ್ವ ಅವ್ರ ಹೆಸರನ್ನು 3 ಬಾರಿ ಹೇಳಿ. ಹಾಗೆ ಅವ್ರ ಫೋಟೋ ಅವ್ರ ಫೇಸ್ನ ನೆನ್ಪು ಮಾಡ್ಕೊಳ್ಳಿ. ಓಕೆ, ನಿಮ್ಮಿಂದ ದೂರ ಆಗಿರೋಂಥ ವ್ಯಕ್ತಿ ಇವಾಗ ಅವರ ಒಂದು ಪರಿಸ್ಥಿತಿ ಹೇಗಿದೆ, ಅವ್ರ ಲೈಫಲ್ಲಿ ಹೇಗಿದ್ದಾರೆ ಅನ್ನೋದನ್ನು ಚೆಕ್ ಮಾಡೋಣ. ಓಕೆ, ಎಸ್, ಅವರಿಲ್ಲಿ ನಿಮ್ಮನ್ನು ತುಂಬ ಮಿಸ್ ಮಾಡ್ಕೊಳ್ತಿದ್ದಾರೆ ಅನ್ನೋವಂಥದ್ದು ಚಾನಲೈಸ್ ಆಗ್ತಿದೆ. ಓಕೆ, ನಿಮ್ಮನ್ನು ತುಂಬ ಮಿಸ್ ಮಾಡ್ಕೊಳ್ತಾ ಇದ್ದಾರೆ ಅವರು. ಓಕೆ, ಕೆರಿಯರ್ ಬಗ್ಗೆ ಆ್ಯಂಡ್ ಅವ್ರ ಲೈಫ್ ಬಗ್ಗೆ, ಅವ್ರ ಫ್ಯಾಮಿಲಿ ಬಗ್ಗೆ ತುಂಬಾ ಫೋಕಸ್ಡ್ ಆಗಿದ್ದಾರೆ, ಯೋಚನೆ ಮಾಡ್ತಿದ್ದಾರೆ. ಓಕೆ, ನಿಮ್ಮ ನೆನಪು ಬರ್ತಾ ಇಲ್ವಾ ಅವರಿಗೆ ಅಂತ ಕೇಳಿದಾಗ ಅವ್ರು ನಿಮ್ಮ ನೆನಪನ್ನ ಫೋರ್ಸ್ಫುಲಿಯಾಗಿ ಅವಾಯ್ಡ್ ಮಾಡ್ತಾ ಇದ್ದಾರೆ. ಓಕೆ, ನೀವು ನೆನಪಾದರೂ ಕೂಡ ನಿಮ್ಮ ನೆನಪನ್ನ ಅವರು ಅವಾಯ್ಡ್ ಮಾಡ್ತಿದ್ದಾರೆ, ಬೇಕು ಅಂತ ನಿಮ್ಮನ್ನು ನೆನಪು ಮಾಡ್ಕೊಳ್ತಿರೋ ಹಾಗೆ. ನಿಮ್ಮ ನೆನಪು ಬಂದಾಗಲೆಲ್ಲ ಅವ್ರು ಬೇರೆ ಏನೋ ಒಂದು ಯೋಚನೆ ಮಾಡುವಂಥದ್ದು, ಬೇರೆ ಕಡೆ ಅವರು ಕಾನ್ಸಂಟ್ರೇಟ್ ಮಾಡುವಂಥದ್ದು ಕಾಣಿಸ್ತಿದೆ ಇಲ್ಲಿ. ಓಕೆನಾ, ನಿಮ್ಮಿಂದ ಸಪ್ರೇಷನ್ ಆದಮೇಲೆ ಅವ್ರ ಲೈಫಲ್ಲಿ ತುಂಬಾ ಲೈಫ್ ಹೇಗೆ ಅನ್ನೋದನ್ನು ಅರ್ಥ ಮಾಡ್ಕೊಂಡಿದ್ದಾರೆ ಅಂತ ಇಲ್ಲಿ ಕಾಣಿಸ್ತಾ ಇದೆ. ಜೀವನ ಅಂದರೆ ಏನು, ಜೀವನ ಅಂದರೆ ಹೇಗೆ, ಆ್ಯಂಡ್ ತುಂಬ ರಿಗ್ರೆಟ್ ಫೀಲ್ ಕೂಡ ಮಾಡ್ತಾ ಇದ್ದಾರೆ. ಓಕೆ, ಇಲ್ಲಿ ಎಲ್ಲೋ ಒಂದು ಕಡೆ ಟ್ರಸ್ಟ್ ಇಶ್ಯೂಸ್ ಆಗಿದೆ ಅಂತ ಇಲ್ಲಿ ಕಾಣಿಸ್ತಿದೆ. ನಂಬಿಕೆ ದ್ರೋಹ ಇರ್ಬೋದು, ನಂಬಿಕೆ ಅಂತ ಅನ್ನೋವಂಥ ಪದದಲ್ಲಿ ಎಲ್ಲೋ ಒಂದು ಕಡೆ ಅವರಿಗೆ ಹರ್ಟ್ ಆಗಿದೆ, ನಿಮಗೆ ಅಥವಾ ಅವರಿಗೆ. ಓಕೆನಾ, ನಂಬಿಕೆ ಅನ್ನೋ ವಿಷಯದಲ್ಲಿ ತುಂಬ ಹರ್ಟ್ ಆಗಿದೆ ಅಂತ ಇಲ್ಲಿ ಕಾಣಿಸ್ತಾ ಇದೆ. ಎಲ್ಲೋ ಒಂದು ಕಡೆ ಅವರು ವ್ಯಕ್ತಿ ಮೇಲೆ, ಅಂದರೆ ನಿಮ್ಮ ಮೇಲೆ ಅಂತಲ್ಲ, ಬೇರೆಯವರು ಕೂಡ ಅವರು ಟ್ರಸ್ಟ್ ಮಾಡ್ತಾ ಇಲ್ಲ. ನಂಬಿಕೆ ಅನ್ನೋ ವಿಷಯದಲ್ಲಿ ಅವರಿಗೆ ಟ್ರಸ್ಟ್ ಹೋಗಿದೆ, ನಂಬಿಕೆ ಅನ್ನೋದೇ ಇಲ್ಲ ಲೈಫಲ್ಲಿ ಅನ್ನೋಂಥದ್ದು ಕಾಣಿಸ್ತಿದೆ ಇಲ್ಲಿ. ಓಕೆನಾ, ಸೊ ನಿಮ್ಮ ಸಿಚುವೇಶನ್ ಕೂಡ ಅದೇ ಥರ ಇರಬಹುದು ಇವಾಗ ಕರೆಂಟ್ ಸಿಚುವೇಶನ್. ಕೆಲವೊಬ್ಬರು ಪರ್ಸನ್ ನಿಮ್ಮನ್ನು ಕಳ್ಕೊಂಡಿದ್ಮೇಲೆ ಅಥವಾ ನಿಮ್ಮಿಂದ ದೂರ ಆದಮೇಲೆ ಅವರಿಗೆ ಒಂದು ರಿಯಲೈಸ್ ಆಗಿರುವಂಥದ್ದು, ಸೊ ಸ್ವಲ್ಪ ಟೈಮ್ ತಗೊಳ್ಬೇಕಿತ್ತು ಅಥವಾ ಟೈಮ್ ಕೊಡಬೇಕಿತ್ತು, ಅಥವಾ ಇಲ್ಲಿ ಅವರ ಮಿಸ್ಟೇಕ್ ಏನಾಗಿದೆ ಅನ್ನೋದು ಇಲ್ಲಿ ರಿಯಲೈಸ್ ಮಾಡ್ಕೊಳ್ತಾ ಇದ್ದಾರೆ. ಓಕೆ, ಎಸ್, ನಿಮ್ಮ ಪರ್ಸನ್ ಅವರ ಲೈಫಲ್ಲಿ ತುಂಬಾ ಅಪ್ಸ್ ಆ್ಯಂಡ್ ಡೌನ್ಸ್ ನಡೀತಿದೆ. ಫೈನಾನ್ಷಿಯಲಿ ತುಂಬಾ ಸ್ಟಕ್ ಆಗಿದ್ದಾರೆ, ಫೈನಾನ್ಷಿಯಲಿ ಅವರಿಗೆ ಪ್ರಾಬ್ಲಮ್ ಇದೆ ಅಂತ ಇಲ್ಲಿ ಕಾಣಿಸ್ತಾ ಇದೆ. ಓಕೆ, ಇಲ್ಲಿ ಕೆಲವೊಬ್ಬರು ನಿಮ್ಮ ರಿಲೇಶನ್ಶಿಪ್ಪಲ್ಲಿ ಇಬ್ಬರು ಸಪ್ರೇಷನ್ ಆಗಲಿಕ್ಕೆ ಥರ್ಡ್ ಪಾರ್ಟಿ ಸಿಚುವೇಶನ್ ಅನ್ನುವಂಥದ್ದು ಇಲ್ಲಿ ಚಾನಲೈಸ್ ಆಗ್ತಾ ಇದೆ. ಓಕೆ, ಸೊ ನಿಮ್ಮಿಂದ ಅವರು ದೂರ ಆದಮೇಲೆ ಎಲ್ಲೋ ಒಂದು ಕಡೆ ಅವರು ಥರ್ಡ್ ಪಾರ್ಟಿ ಜೊತೆಗೆ ಅವರು ಹ್ಯಾಪಿಯಾಗಿದ್ದಾರೆ ನಿಮ್ಮ ಪರ್ಸನ್ ಅನ್ನೋವಂಥದ್ದು ಇಲ್ಲಿ ಕಾಣಿಸ್ತೆ. ಅಂದರೆ ಆ ಥರ್ಡ್ ಪಾರ್ಟಿ ನಿಮ್ಮ ರಿಲೇಶನ್ಶಿಪ್ಪನ್ನು ಯಾರು ದೂರ ಮಾಡಿದ್ರು ಅಥವಾ ಪ್ರಾಬ್ಲಮ್ ಕ್ರಿಯೇಟ್ ಮಾಡಿದ್ರು, ಅವ್ರ ಜೊತೆಗೆ ಒಂದು ಫ್ರೆಂಡ್ಶಿಪ್ ಮಾಡಿಕೊಂಡು ಅವ್ರ ಜೊತೆಗೆ ಹ್ಯಾಪಿಯಾಗಿರೋವಂಥದ್ದು ಇಲ್ಲಿ ಆ ಒಂದು ಚಾನಲೈಸ್ ಆಗ್ತಾ ಇದೆ. ಓಕೆ, T letter, D letter, A letter, Y, J, G, P, C, I, L, R,
ಎಕ್ಸ್ ಪರ್ಸನ್, ಎಸ್, ಇಲ್ಲಿ ಎಕ್ಸ್ ಅನ್ನುವಂಥ ಲೆಟರ್ ಚಾನಲೈಸ್ ಆಗ್ತಿದೆ. ಡೆಫಿನೆಟ್ಲಿ ಇಲ್ಲಿ ಎಕ್ಸ್ ಪರ್ಸನ್ ಜೊತೆಗೆ ಅವರು ರಿಲೇಶನ್ಶಿಪ್ನ ಕಂಟಿನ್ಯೂ ಮಾಡಿದ್ದಾರೆ ಅಂತ ಇಲ್ಲಿ ಎಲ್ಲೋ ಕಾಣಿಸ್ತಾ ಇದೆ. ಅಂದರೆ ಅವರಿಗೆ ನಿಮ್ಮ ಪರ್ಸನಿಗೆ ಆಲ್ರೆಡಿ ಒಂದು ಪರಿಚಯ, ಫ್ರೆಂಡ್ ಅಂತ ಇರ್ಬೋದು, ಅಥವಾ ಎಕ್ಸ್ ಪರ್ಸನ್ ಅಥವಾ ಗರ್ಲ್ ಫ್ರೆಂಡ್, ಬಾಯ್ ಫ್ರೆಂಡ್, ಸಮಥಿಂಗ್. ಓಕೆ, ಆ ಥರ ಇಲ್ಲಿ ಸಿಚುವೇಶನ್ ಕಾಣಿಸ್ತಾ ಇದೆ. ಬಟ್ ಇವಾಗ ಅವರು ನಿಮ್ಮಿಂದ ಸಪ್ರೇಷನ್ ಆದಮೇಲೆ ಅವ್ರು ಎಕ್ಸ್ ಪರ್ಸನ್ ಜೊತೆಗೆ ಎಲ್ಲೋ ಒಂದು ಕಡೆ ಮತ್ತೆ ಅವರು ಕಾಂಟ್ಯಾಕ್ಟ್ನ ಇಟ್ಕೊಂಡಿದ್ದಾರೆ ಅನ್ನೋವಂಥದ್ದು ಚಾನಲೈಸ್ ಆಗ್ತಾ ಇದೆ. ಓಕೆ, ಸೊ ಎಕ್ಸ್ ಪರ್ಸನಿಂದನೂ ನಿಮ್ಮನ್ನು ಅವರು ಅವಾಯ್ಡ್ ಮಾಡಿರ್ಬೋದು. ತುಲಾ ರಾಶಿ, ಧನಸ್ಸು ರಾಶಿ, ವೃಶ್ಚಿಕ, ಕರ್ಕಾಟಕ, ಮೀನ, ಸಿಂಹ ರಾಶಿ, ಧನಸ್ಸು, ವೃಷಭ. ಓಕೆ, ಈ ಒಂದು ರಾಶಿಗಳ ಚಾನಲೈಸ್ ಆಗ್ತಾ ಇದೆ. ಇಲ್ಲಿ ನಿಮ್ಮ ಫೋನ್ ನಂಬರ್ ಇರ್ಬೋದು. ಓಕೆ, ಕೆಲವೊಬ್ರು ನಿಮ್ಮನ್ನು ತುಂಬ ಮಿಸ್ ಮಾಡ್ಕೊಳ್ತಾ ಇದ್ದಾರೆ, ಕಂಪ್ಲೀಟ್ ನಿಮ್ಮನ್ನು ಮಿಸ್ ಮಾಡ್ಕೊಳ್ತಿದ್ದಾರೆ. ಅವರೊಂದು ಥಾಟ್ಸ್ ಬರ್ತಿರೋವಂಥದ್ದು, ಮತ್ತೆ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಲಿಕ್ಕಾಗತ್ತಾ, ಮಾತಾಡ್ತಾರಾ, ಆ ಥರ ಅವ್ರು ಇಲ್ಲಿ ಯೋಚನೆ ಮಾಡ್ತಾ ಇದ್ದಾರೆ. ಕಂಪ್ಲೀಟ್ ಅವರು ಕೆಲವೊಬ್ರಿಗೆ ಇಲ್ಲಿ ನಿಮ್ಮ ಪರ್ಸನ್ ನಿಮ್ಮ ಬಗ್ಗೆನೇ ಕಂಪ್ಲೀಟ್ ಯೋಚನೆ ಮಾಡ್ಕೊಳ್ತಾ ಅವ್ರ ಲೈಫನ್ನೆಲ್ಲೋ ಒಂದು ಕಡೆ ಸ್ಪಾಯ್ಲ್ ಮಾಡ್ಕೊಳ್ತಿದ್ದಾರೆ ಅಂತ ಕಾಣಿಸ್ತಾ ಇದೆ. ನಿಮ್ಮ ನೆನಪನ್ನ ಮರಿಲಿಕ್ಕಾಗ್ದೇನೆ, ಅಥವಾ ಲೈಫಲ್ಲಿ ಏನೆಲ್ಲ ನಡೆದಿತ್ತು ಅದು ಯಾವುದನ್ನು ಮರಿಲಿಕ್ಕಾಗ್ದೇನೆ ಸ್ವಲ್ಪ ಸಫರ್ ಪಡ್ತಿದ್ದಾರೆ ಲೈಫಲ್ಲಿ ಅಂತ ಇಲ್ಲಿ ಕಾಣಿಸ್ತಾ ಇದೆ. ಕೆಲವೊಬ್ರು ಅದನ್ನು ಹೀಲ್ ಆಗ್ತಾ ಇದ್ದಾರೆ. ಓಕೆ, ಎಸ್, ನಿಮ್ಮ ಮೊಬೈಲ್ ನಂಬರ್ ಇರ್ಬೋದು, ಅವರ ಮೊಬೈಲ್ ನಂಬರ್ ಇರ್ಬೋದು, ಲಾಸ್ಟ್ ಡಿಜಿಟ್ 090. ಓಕೆ, 28881111. ನಿಮ್ಮ ಮೊಬೈಲ್ ನಂಬರಲ್ಲಿ ಎಲ್ಲಾದರೂ 111 ಇರ್ಬೋದು, ಅಥವಾ ನಿಮ್ಮ ಪರ್ಸನ್ ಫೋನ್ ನಂಬರಲ್ಲಿ 111 ಅನ್ನೋವಂಥದ್ದು ನೀವು ಇರ್ಬೋದು. ಓಕೆ, 47. ಓಕೆ, 22 32 36. ಓಕೆ, ಇಲ್ಲಿ ಎಮೋಷ್ನಲ್ ಲವ್ ಅನ್ನೋವಂಥದ್ದು ಇಲ್ಲಿ ಕಾಣಿಸ್ತೆ. ಕೆಲವೊಬ್ರು ರಿಲೇಶನ್ಶಿಪ್ಪಲ್ಲಿ ತುಂಬ ಎಮೋಷ್ನಲ್ ಇದ್ದಾರೆ. ನೀವಿರ್ಬೋದು ಅಥವಾ ನಿಮ್ಮ ಪರ್ಸನ್ ಇರ್ಬೋದು, ತುಂಬ ಎಮೋಷ್ನಲ್ ಇದ್ದೀರಾ. ಓಕೆ, ಎಲ್ಲೋ ಒಂದು ಕಡೆ ಅವರು ಎಮೋಷ್ನಲಿ ನಿಮಗೆ ತುಂಬಾ ಅಟ್ಯಾಚ್ ಆಗಿದ್ರು, ಅಥವಾ ನೀವು ಅವರಿಗೆ ಎಮೋಷ್ನಲಿ ಅಟ್ಯಾಚ್ ಆಗಿದ್ರಿ. ತುಂಬ ಕಷ್ಟ ಆಗ್ತಿದೆ ಅವರಿಗೆ ನಿಮ್ಮಿಂದ ಸಪ್ರೇಷನ್ ಆದಮೇಲೆ ಅನ್ನೋವಂಥದ್ದು ಇಲ್ಲಿ ಚಾನಲೈಸ್ ಆಗ್ತಿದೆ. ಓಕೆ, ಎಮೋಷ್ನಲಿ ಕನೆಕ್ಟ್ ಆಗಿರೋದ್ರಿಂದ ನಿಮ್ಮ ಜೊತೆಗೆ ಅವರು ಈ ಒಂದು ಪ್ರೀತಿಯಿಂದ ಅಥವಾ ನಿಮ್ಮನ್ನು ಮರೀಲಿಕ್ಕೆ ತುಂಬ ಕಷ್ಟಪಡ್ತಿದ್ದಾರೆ. ಸಮಥಿಂಗ್ ಸ್ಪಿರಿಚುಯಾಲಿಟಿಗೆ ಅವರು ಟರ್ನ್ ಆಗ್ತಿರ್ಬೋದು. ಅವರ ಲೈಫ್ ಮೆಡಿಟೇಷನ್ ಮಾಡೋದಿರ್ಬೋದು, ಅಥವಾ ಸಮಥಿಂಗ್ ಸ್ಪಿರಿಚುವಲ್ ಅಂತ ಹೇಳಿ ಅವರು ಟೆಂಪಲ್ಗಳಿಗೆ ಹೋಗ್ತಾ ಇರೋವಂಥದ್ದು, ಟ್ರಾವೆಲ್ ಮಾಡ್ತಿರೋವಂಥದ್ದು. ಇಲ್ಲೆಲ್ಲೋ ಒಂದು ಕಡೆ ಟ್ರಾವೆಲ್ ಎನರ್ಜಿ ಕೂಡ ಬರ್ತಾ ಇದೆ. ಸಮ್ ರಿಗ್ರೆಟ್ ಆ್ಯಂಡ್ ಮಿಸ್ಸಿಂಗ್ ಎನರ್ಜಿ. ಓಕೆ, ಎಸ್, ನಿಮ್ಮಿಂದನೂ ಅವ್ರಿಗೆ ಹರ್ಟ್ ಆಗಿದೆ, ಅವರಿಂದನೂ ನಿಮಗೆ ತುಂಬಾ ಹರ್ಟ್ ಆಗಿದೆ. ಎಲ್ಲೋ ಒಂದು ಕಡೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಇಲ್ಲಿ ಕಾಣಿಸ್ತಾ ಇದೆ. ಓಕೆ, ಇಲ್ಲಿ ಮೂರನೇ ವ್ಯಕ್ತಿಯಿಂದನೇ ತುಂಬಾ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ನಿಮ್ಮಿಬ್ಬರ ಮಧ್ಯೆ ಬಂದಿದೆ. ಆ ಥರನೂ ಇಲ್ಲಿ ಚಾನಲೈಸ್ ಆಗ್ತಾ ಇದೆ. ಅರ್ಥ ಮಾಡ್ಕೊಂಡಿಲ್ಲ, ನೀವು ಹೇಳುವಂಥ ಮಾತನ್ನು ಅವರು ಸರಿಯಾದ ರೀತಿಯಲ್ಲಿ ಅರ್ಥ ಮಾಡ್ಕೊಂಡಿಲ್ಲ, ಅವ್ರು ಹೇಳುವಂಥ ಮಾತನ್ನು ಕೂಡ ನೀವು ಸರಿಯಾದ ರೀತಿಯಲ್ಲಿ ಅರ್ಥ ಮಾಡ್ಕೊಂಡಿಲ್ಲ. ಇಬ್ರಿಗೂ ಎಲ್ಲೋ ಕಮ್ಯುನಿಕೇಷನ್ ಕ್ಲಾಶಸ್ ಆಗಿದೆ, ಕಮ್ಯುನಿಕೇಷನ್ ಗ್ಯಾಪ್ ಆಗಿದೆ. ಓಕೆ, ಎಸ್, ಟ್ಯಾರೋಯಿಂದ ಏನು ಬರುತ್ತೆ ಚೆಕ್ ಮಾಡೋಣ. ಕಿಂಗ್ ಆಫ್ ಸಾರ್ಟ್ಸ್ ಬರ್ತಾ ಇದೆ. ಓಕೆ, ಎಸ್, ನೋಡಿ, ಇಲ್ಲಿ ಬೇರೆಯವರಿಗೋಸ್ಕರ ನೀವು ಫೈಟ್ ಮಾಡ್ಕೊಂಡಿದ್ದೀರಾ. ನಿಮ್ಮಿಬ್ರು ರಿಲೇಶನ್ಶಿಪ್ಪಲ್ಲಿ ನೀವು ನಿಮಗೋಸ್ಕರ ಜಗಳ ಮಾಡ್ಕೊಂಡಿದ್ದಕ್ಕಿಂತ ಬೇರೆಯವರಿಗೋಸ್ಕರನೇ ಜಗಳ ಮಾಡ್ಕೊಂಡಿರೋಂಥದ್ದು ಇಲ್ಲಿ ಕಾಣಿಸ್ತಾ ಇದೆ. ಓಕೆ, 4 ಆಫ್ ವ್ಯಾಂಡ್ಸ್ ಆ್ಯಂಡ್ ಸ್ಟ್ರೆಂತ್ ಕಾರ್ಡ್ ಬರ್ತಿದೆ. ಬಾಟಮ್ ಆಫ್ ದ ಕಾರ್ಡ್ 9 ಆಫ್ ಕಪ್ಸ್ ಬರ್ತಾ ಇದೆ. ಎಸ್, ಇಲ್ಲಿ ತುಂಬಾ ಎಮೋಷ್ನಲ್ ಇರುವಂಥದ್ದು. ಓಕೆ,
ಆ್ಯಂಡ್ ಪ್ರೇ ಮಾಡ್ತಾ ಇದ್ದೀರಾ. ನೀವಿರ್ಬೋದು ಅಥವಾ ನಿಮ್ಮ ಪರ್ಸನ್ ಎನರ್ಜಿ ಇರ್ಬೋದು, ಇಲ್ಲಿ ತುಂಬ ಪ್ರೇ ಮಾಡ್ತಿದ್ದೀರಾ ಈ ಒಂದು ರಿಲೇಶನ್ಶಿಪ್ಪಲ್ಲಿ ಚೇಂಜಸ್ ಆಗಲಿ ಅಥವಾ ಅವ್ರು ಮತ್ತೆ ರಿಟರ್ನ್ ಬರಲಿ ಅಂತ ಆಗಿರ್ಬೋದು. ಸಮಥಿಂಗ್ ಇಲ್ಲಿ ತುಂಬಾ ಪ್ರೇ ಮಾಡ್ತಿರೋಂಥ ಎನರ್ಜಿ ತುಂಬ ಇದೆ. ಭಯ ಪಡ್ತಿದ್ದಾರೆ, ಫಿಯರ್ ಇದೆ. ಇಲ್ಲಿ ಫ್ಯಾಮಿಲಿ ಮೆಂಬರ್ಸ್ ಒಪ್ಪಲಿಲ್ಲ ಅಂತ ನೀವಿಬ್ರು ಸಪ್ರೇಷನ್ ಆಗಿರ್ಬೋದು, ಅಥವಾ ಫ್ಯಾಮಿಲಿ ಮೆಂಬರ್ಸ್ ಇಲ್ಲಿ ಥರ್ಡ್ ಪಾರ್ಟಿ ಸಿಚುವೇಶನ್ ಅಂದ ತಕ್ಷಣ ಯಾರು ಎಕ್ಸ್ಪರ್ಸನ್ನೇ ಅಂತ ಅಲ್ಲ. ಇಲ್ಲಿ ಥರ್ಡ್ ಪಾರ್ಟಿ ಅಂತ ಹೇಳಿದಾಗ ಅವ್ರ ಪೇರೆಂಟ್ಸ್ ಇರ್ಬೋದು, ಪೇರೆಂಟ್ಸಿಗೆ ಇಷ್ಟ ಇಲ್ಲದೇನೋ ಇರ್ಬೋದು ಈ ಒಂದು ರಿಲೇಶನ್ಶಿಪ್. ಓಕೆನಾ, ಇಲ್ಲಿ ಪೇರೆಂಟ್ಸ್ ಒಪ್ಕೊಂಡ್ಲಿ ಅಂತ ಪ್ರೇ ಮಾಡ್ತಿರೋವಂಥದ್ದು, ಸಮಥಿಂಗ್ ಫಿಯರ್ ಅನ್ನುವಂಥದ್ದು ಈ ಒಂದು ರಿಲೇಶನ್ಶಿಪ್ಪಲ್ಲಿ ಕಾಣಿಸ್ತಾ ಇದೆ. ಓಕೆ, ತುಂಬ ಭಯ ಪಡ್ತಿದ್ದಾರೆ ನಿಮ್ಮ ಪರ್ಸನ್ ಅಂತ ಇಲ್ಲಿ ಚಾನಲೈಸ್ ಆಗ್ತಾ ಇದೆ. ನೋಡಿ, ಇಲ್ಲಿ ಜಗಳ ಆಗಿರುವಂಥದ್ದು ಕಾಣಿಸ್ತಾ ಇದೆ. ರಿಗ್ರೆಟ್ ಫೀಲ್ ಮಾಡ್ತಿದ್ದಾರೆ, ಜಗಳ ಮಾಡಬಾರ್ದಾಗಿತ್ತು, ಯಾವುದೋ ಒಂದು ಸಿಲ್ಲಿ ವಿಷಯಕ್ಕೆ ನೀವಿಬ್ರು ಜಗಳ ಮಾಡ್ಕೊಂಡಿದ್ದೀರಾ ಅನ್ನೋವಂಥದ್ದು ಇಲ್ಲಿ ಚಾನಲೈಸ್ ಆಗ್ತಿರುವಂಥದ್ದು. ಆ ಸಿಲ್ಲಿ ಮ್ಯಾಟರಿಗೆ ನಿಮಗೆ ಹರ್ಟ್ ಆಗುವಾಗೆ ಮಾತಾಡಿದ್ದೀನಿ ಅನ್ನೋವಂಥದ್ದು ಅವರಿಗೆ ಹರ್ಟ್ ಆಗ್ತಿದೆ ಇಲ್ಲಿ. ಓಕೆ, ರಿಗ್ರೆಟ್ ಫೀಲ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಇಲ್ಲಿ ಕೆಲವೊಬ್ರದ್ದು ರಿಲೇಶನ್ಶಿಪ್ ನೋಡಿದಾಗ ಮದುವೆವರೆಗೂ ಹೋಗ್ಬಿಟ್ಟೆಲ್ಲೋ ಕ್ಯಾನ್ಸಲ್ ಆಗಿದೆ ಅನ್ನೋವಂಥದ್ದು ಕಾಣಿಸ್ತಾ ಇದೆ. ಓಕೆ, ಏಸ್ ಆಫ್ ಪೆಂಟಿಕಲ್ ಬರ್ತಿರೋದ್ರಿಂದ ಎಲ್ಲೋ ಒಂದು ಕಡೆ ನಿಮ್ಮನ್ನು ತುಂಬ ಹಚ್ಕೊಂಡಿದ್ರು ಅಥವಾ ನೀವು ಅವರನ್ನು ತುಂಬ ಹಚ್ಕೊಂಡಿದ್ರಿ. ಓಕೆ, ಸೊ ಸಮ್ ನೆಗೆಟಿವ್ ಎಮೋಷನ್, ನೆಗೆಟಿವ್ ಏನು ನಿಮ್ಮ ಲೈಫಲ್ಲಿ ಆಗಿರೋ ಕಾರಣ ನೀವಿಬ್ರು ಸಪ್ರೇಷನ್ ಆಗಿದ್ದೀರಾ. ಎಲ್ಲೋ ಒಂದು ಕಡೆ ಅವರಿಗೆ ತುಂಬಾ ರಿಗ್ರೆಟ್ ಅಂತೂ ಫೀಲ್ ಆಗ್ತಿದೆ. ಓಕೆ, ಬೇಜಾರಾಗ್ತಿದೆ, ಫಿಯರ್ ಇದೆ, ತುಂಬ ಸ್ಟ್ರಾಂಗ್ ಆಗಿ ಎಲ್ಲೋ ಒಂದು ಕಡೆ ಅವರು ಈಗ ನೀವು ಅನ್ಕೊಳ್ತಿದ್ದೀರಾ ಅವ್ರು ತುಂಬ ಸ್ಟ್ರಾಂಗ್ ಆಗಿದ್ದಾರೆ ಅಂತ ಹೇಳಿ. ಬಟ್ ಅವರು ನೋಡಲಿಕ್ಕೆ ತುಂಬ ಸ್ಟ್ರಾಂಗ್ ಆಗಿ ಲೈಫ್ನ ಲೀಡ್ ಮಾಡ್ತಿರ್ಬೋದು, ಬಟ್ ಮನಸ್ಸಲ್ಲಿ ತುಂಬಾ ಅವರು ಕೊರಗ್ತಾ ಇದ್ದಾರೆ ಅಂತ ಇಲ್ಲಿ ಕಾಣಿಸ್ತಾ ಇದೆ. ಓಕೆ, ಇದಕ್ಕೆ ಏಂಜಲ್ ಮೆಸೇಜ್ ಏನು ಬರ್ತಿದೆ ಚೆಕ್ ಮಾಡೋಣ. ಗೆಟ್ ಮೋರ್ ಇನ್ಫಾರ್ಮೇಶನ್. ಓಕೆ, ಪರ್ಫೆಕ್ಟ್ ಟೈಮಿಂಗ್. ರಿಮೈನ್ ಪಾಸಿಟಿವ್. ಇಲ್ಲಿ ತುಂಬ ಜನ ನೆಗೆಟಿವ್ ಆಗಿ ಯೋಚನೆ ಮಾಡ್ತಾ ಇದ್ದೀರಾ. ಓಕೆ, ನಿನ್ನೆ ಒಂದು ವಿಡಿಯೋದಲ್ಲಿ ನಾನು ಪೋಸ್ಟ್ ಮಾಡಿದ್ದೀನಿ, ನೆಗೆಟಿವ್ ರಿಮೂವ್ ಇರ್ಬೋದು ಅಥವಾ ಸಮಥಿಂಗ್ ನಿಮ್ಮ ಪ್ರಾಬ್ಲಮಿಗೆ ಎಲ್ಲದಕ್ಕೂ ರೆಮಿಡೀಸ್ಗಳನ್ನು ನಾನು ಶೇರ್ ಮಾಡಿದ್ದೀನಿ. ನಿಮಗೆ ಇನ್ನೂ ಯಾವುದೆಲ್ಲ ರೆಮಿಡೀಸ್ಗಳು ಬೇಕು ಅಂತ ಹೇಳಿ ನನಗೆ ಆ ವಿಡಿಯೋ ಮುಖಾಂತರನೇ ನನಗೆ ಕಮೆಂಟಲ್ಲಿ ತಿಳಿಸಿ. ಓಕೆ, ನಿಮಗೆ ಯಾವ ಒಂದು ರೆಮಿಡೀಸ್ ಬೇಕಾಗತ್ತೆ ಅಂತ ಹೇಳಿ. ಇಲ್ಲಿ ಪರ್ಫೆಕ್ಟ್ ಟೈಮಿಂಗ್ ಆ್ಯಂಡ್ ಗೆಟ್ ಮೋರ್ ಇನ್ಫಾರ್ಮೇಷನ್ ಬರ್ತಿರೋದ್ರಿಂದ ರಿಮೈನ್ ಪಾಸಿಟಿವ್, ಬಾಟಮ್ ಆಫ್ ದ ಕಾರ್ಡ್ ಬರ್ತಾ ಇದೆ. ಓಕೆ, ಇಲ್ಲಿ ನಿಮ್ಮನ್ನು ನೀವು ಹೀಲ್ ಮಾಡೋದು ಅಥವಾ ಇಲ್ಲಿ ಪಾಸಿಟಿವ್ ಆಗಿ ಯೋಚನೆ ಮಾಡೋದು, ನಿಮ್ಮ ಲೈಫಿಗೆ ಒಂದು ಪಾಸಿಟಿವಿಟಿ ತೊಗೊಂಬರೋದು ತುಂಬ ಇಂಪಾರ್ಟೆಂಟ್ ಅನ್ನಿಸ್ತಿದೆ. ಇಲ್ಲಿ ಮೆಡಿಟೇಷನ್ ಬ್ರಿಂಗ್ ಆನ್ಸರ್. ತುಂಬಾ ಕನ್ಫ್ಯೂಷನ್ ನಡೀತಿದೆ ನಿಮ್ಮ ಲೈಫಲ್ಲಿ, ಏನು ಮಾಡಬೇಕು ಏನು ಬಿಡಬೇಕು ಅನ್ನೋಂಥದ್ದು. ಓಕೆ, ಪರ್ಫೆಕ್ಟ್ ಟೈಮಿಂಗಲ್ಲಿ ನಿಮ್ಮ ಲೈಫಲ್ಲಿ ಎಲ್ಲದೂ ಚೇಂಜಸ್, ಎಲ್ಲದೂ ನೀವು ಬಯಸಿದೆಲ್ಲದು ಆಗುತ್ತೆ. ಬಟ್ ಪಾಸಿಟಿವ್ ಆಗಿರಿ, ರಿಮೈನ್ ಪಾಸಿಟಿವ್ ಬರ್ತಿದೆ. ನೀವು ಎಷ್ಟು ಪಾಸಿಟಿವ್ ಆಗಿ ಯೋಚನೆ ಮಾಡ್ತೀರಾ, ನಿಮ್ಮ ಲೈಫಲ್ಲಿ ಎಷ್ಟು ಪಾಸಿಟಿವಿಟಿನ ತೊಗೊಂಬರ್ತೀರಾ, ಅಷ್ಟೇ ನಿಮ್ಮ ಲೈಫಲ್ಲಿ ಪಾಸಿಟಿವ್ನ ನೋಡ್ತೀರಾ ಆ್ಯಂಡ್ ಪಾಸಿಟಿವ್ ಚೇಂಜಸ್ನ ನೋಡ್ತೀರಾ. ಓಕೆನಾ, ಇಲ್ಲಿ 9 ಆಫ್ ಕಪ್ಸ್ ಬರ್ತಿರೋದ್ರಿಂದ ಎಲ್ಲೋ ಒಂದು ಕಡೆ ನಿಮ್ಮ ವಿಶಸ್ ಎಲ್ಲ ಕಂಪ್ಲೀಟ್ ಆಗುವಂಥದ್ದು, ವಿಶ್ ಫುಲ್ಫಿಲ್ಮೆಂಟ್ ಆಗುವಂಥದ್ದು ಕಾಣಿಸ್ತಾ ಇದೆ. ಬಟ್ ಇಲ್ಲಿ ಏನಂತ ಹೇಳಿದಾಗ ಏನೇ ಆದರೂ ನೀವು ಪಾಸಿಟಿವ್ ಆಗಿ ಯೋಚನೆ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗಿದೆ. ನೀವು ನೆಗೆಟಿವ್ ಯೋಚನೆ ಮಾಡ್ತಾ ನಿಮ್ಮ ವಿಶ್ ಕಂಪ್ಲೀಟ್ ಆಗಬೇಕು ಅಥವಾ ಸಮಥಿಂಗ್ ಆ ಥರ ನೀವು ಯೋಚನೆ ಮಾಡಿದರೆ ಚಾನ್ಸ್ ಇಲ್ಲ. ಓಕೆ, ನೀವು ನೆಗೆಟಿವ್ನೇ ಅಟ್ರಾಕ್ಟ್ ಮಾಡ್ತೀರಾ, ಪಾಸಿಟಿವಿಟಿನ ಅಟ್ರಾಕ್ಟ್ ಮಾಡ್ತೀರಾ. ಸೊ ಹಾಗಾಗಿ ರಿಮೈನ್ ಪಾಸಿಟಿವ್ ಬರ್ತಿರೋದ್ರಿಂದ ಆದಷ್ಟು ಪಾಸಿಟಿವ್ ಆಗಿ ಯೋಚನೆ ಮಾಡಿ, ಪಾಸಿಟಿವ್ ಆಗಿ ಲೈಫ್ನ ಲೀಡ್ ಮಾಡಿ. ಪರ್ಫೆಕ್ಟ್ ಟೈಮಿಂಗಲ್ಲಿ ಎಲ್ಲದೂ ಕೂಡ ಚೇಂಜ್ ಆಗುತ್ತೆ. ನೀವೇನು ಪ್ರೇ ಮಾಡ್ತಿದ್ದೀರಾ ಆ ಪ್ರೇ ಮಾಡ್ತಿರೋದಕ್ಕೆ ಪ್ರತಿಫಲ ಸರಿಯಾಗಿ ಸಿಗತ್ತೆ ಪರ್ಫೆಕ್ಟ್ ಟೈಮಿಂಗಲ್ಲಿ ಅಂತೇಳಿ ಏಂಜಲ್ ಗೈಡೆನ್ಸ್ ಬರ್ತಿರೋವಂಥದ್ದು. ಓಕೆ, ಡೋಂಟ್ ವರಿ, ಬಿ ಪಾಸಿಟಿವ್. ಆ್ಯಂಡ್ ಈ ಒಂದು ರೀಡಿಂಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಸಿಗ್ತೇನೆ. ಅಲ್ಲಿವರೆಗೆ ಟೇಕ್ ಕೇರ್ ಆ್ಯಂಡ್ ಗಾಡ್ ಬ್ಲೆಸ್ you all.